ಅಭ್ಯರ್ಥಿಗಳೇ, ಆಸಾಂ ರೈಫಲ್ಸ್ನಲ್ಲಿ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಪ್ರತಿ ವರ್ಷ ಆಸಾಂ ರೈಫಲ್ಸ್ನಲ್ಲಿ ಟ್ರೇಡ್ಸ್ಮನ್ ಹುದ್ದೆ ಆಗಿರ್ಬೋದು, ಆಮೇಲೆ SSC GD ಒಳಗೆ GD ಜನರಲ್ ಡ್ಯೂಟಿ ಹುದ್ದೆಗಳಿಗಾಗಿರ್ಬೋದು, ಪ್ರತಿ ವರ್ಷ ಆಸಾಂ ರೈಫಲ್ಸ್ನಲ್ಲಿ ಕಾಲ್ಫಾರ್ಮನ್ನು ಮಾಡ್ತಾ ಇರ್ತಾರೆ. ಆದರೆ ಅಲ್ಲಿ ಏನಿರ್ತದಪ್ಪ ಅಂದ್ರೆ ಈ ಟ್ರೇಡ್ ಒಳಗೆ ಏನಿರ್ತದೆ, ವೇಕೆನ್ಸಿ ಕಡಿಮೆ ಇರ್ತದೆ. ವೇಕೆನ್ಸಿ ಕಡಿಮೆ ಇರೋದರಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕೋದಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂದರೆ ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕು, ವಯಸ್ಸಿನ ಮಿತಿ ಎಷ್ಟಿರಬೇಕು, ಆಮೇಲೆ ಪರೀಕ್ಷೆ ಯಾವ ರೀತಿ ಇರ್ತದೆ, ಆಮೇಲೆ ಅದರಲ್ಲಿ ಭಾಗಗಳು ಎಷ್ಟಿರ್ತಾವೆ, ಆಮೇಲೆ ಫಿಸಿಕಲ್ ಯಾವ ರೀತಿ ಇರ್ತದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಅಭ್ಯರ್ಥಿಗಳೇ ನಾನು ನಿಮಗೀಗ ಹೇಳಿಕೊಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸ್ತಾ ಇರಿ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದರೆ ಈಗಾಗಲೇ ಇದು ಆಸಾಂ ರೈಫಲ್ಸ್ಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾವಾಗಿಂದ ಸ್ಟಾರ್ಟ್ ಆಗಿತ್ತಪ್ಪ ಅಂದ್ರೆ 22 ಫೆಬ್ರವರಿ 2025ರಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ 22/3/2025 ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಇರ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಕಾಲ್ಫಾರ್ಮ್ ಮಾಡಿದರೂ ಸಹಿತ ಅಲ್ಲಿ ಮಿನಿಮಮ್ ಅರ್ಜಿ ಹಾಕಲಿಕ್ಕೆ ಟೈಮ್ ಎಷ್ಟು ಕೊಟ್ಟಿರ್ತಾರಪ್ಪ ಅಂದ್ರೆ 1 ತಿಂಗಳು ಕೊಟ್ಟಿರ್ತಾರೆ. ಆದ್ರೆ 1 ತಿಂಗಳು ಕೊಟ್ಟಾರು, ಇನ್ನೂ ಟೈಮ್ ಭಾಳತಿ, ಆಮೇಲೆ ಹಾಕೋಣ ತಿಳಿಸಿಂದ ಯಾರೂ ವಿಚಾರ ಮಾಡಬೇಡ್ರಿ. ಯಾಕಂದ್ರೆ ಲಾಸ್ಟಿಗೆ ಬಂದಂಗೆ ಏನಾಕೈತಪ್ಪ ಅಂದ್ರೆ ಸರ್ವರ್ ಬಿಜಿ ಬರಾಕತ್ತೈತಿ, ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮ್ಗೆ ಆಗೋದಿಲ್ಲ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ 22 ಮಾರ್ಚ್ 2025 ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಅದ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಇಲ್ಲಿ ಏನಪ್ಪ ಅಂದ್ರೆ ಆನ್ಲೈನ್ ಫೀಸು ಅದ. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾರೆ ಫೀಸ್ ಅದ. ಯಾರ್ಯಾರಿಗೆ ಫೀಸ್ ಐತಪ್ಪ ಅಂದ್ರೆ ಇಲ್ಲಿ ಜನರಲ್ದವ್ರಿಗೆ ಫೀಸ್ ಅದ, ಆಮೇಲೆ OBC ಅವ್ರಿಗೆ ಫೀಸ್ ಅದ, EWSದವ್ರಿಗೆ ಫೀಸ್ ಅದ. ಎಷ್ಟು ಫೀಸ್ ಐತಪ್ಪ ಅಂದ್ರೆ ₹100 ಫೀಸ್ ಅದ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ. ಆಮೇಲೆ ₹100 ಫೀಸನ್ನು ಕಟ್ಟಬೇಕು. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇಲ್ಲ. ನೀವು ಫ್ರೀಯಾಗಿ ಅಂದರೆ ಯಾವುದೇ ರೀತಿಯಲ್ಲಿ ಫೀಸನ್ನು ಆನ್ಲೈನ್ ಮುಖಾಂತರ ನೀವು ಸಲ್ಲಿಸೋದು ಇರೋಂಗಿಲ್ಲ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಇಲ್ಲಿ ನಿಮ್ಗೆ ಗೊತ್ತಿರಲಿ ವಯಸ್ಸಿನ ಮಿತಿ ಬೇರೆ ಬೇರೆ ಇದ್ದಾವೆ. ಅದಕ್ಕೆ ಕೆಲವೊಂದು ಹುದ್ದೆಗಳು ಬೇರೆ ಬೇರೆ ಇದ್ದಾವೆ. ಆ ರೀತಿ ಇರೋದ್ರಿಂದ ವಯಸ್ಸಿನ ಮಿತಿ ಬೇರೆ ಬೇರೆ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ PDF ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಬಿಡ್ತೀವಿ. ಅಲ್ಲಿ ಓಪನ್ ಮಾಡಿಕೊಂಡು ಸಂಪೂರ್ಣ ಯಾವ ಹುದ್ದೆಗೆ ಎಷ್ಟು ವಯಸ್ಸದ, ಏನು ಎಜುಕೇಷನ್ ಆಗಿದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಕೆಲವೊಂದು ಹುದ್ದೆಗಳು ಏನಿದಾವೆ ರೀ 18ರಿಂದ 21 ವಯಸ್ಸೊಳಗೆ ಜನರಲ್ ಇದ್ದವ್ರಿಗೆ ಐತ್ರಿ. ಆಮೇಲೆ OBC ಅವರಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆ ಅದ. ಅದೇ ರೀತಿಯಾಗಿ SC ST ಅವರಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆ ಅದ. ಆಮೇಲೆ ಇನ್ನು ಕೆಲವೊಂದು ಹುದ್ದೆಗಳು ಹೆಂಗಿದಾವೆ ರೀ 18ರಿಂದ 23 ವಯಸ್ಸದಾವ. ಆಮೇಲೆ OBC ಅವರಿಗೆ 3 ವರ್ಷ, ಆಮೇಲೆ SC ST ಅವರಿಗೆ ಏನಪ್ಪ ಅಂದ್ರೆ 5 ವರ್ಷ ವಯಸ್ಸಿನ ಸಡಿಲಿಕೆ ಇದಾವೆ. ಈ ರೀತಿಯಾಗಿ ಹುದ್ದೆಗಳ ತಕ್ಕ ಹಾಗೆ ಇಲ್ಲಿ 18ರಿಂದ 30ರವರೆಗೂ ಕೆಲವೊಂದು ವಯಸ್ಸಿನ ಮಿತಿ ಅದ ಕೆಲವೊಂದು ಹುದ್ದೆಗಳಿಗೆ. ಅದಕ್ಕೆ ಯಾವ ಹುದ್ದೆಗೆ ಎಷ್ಟು ವಯಸ್ಸಿನ ಮಿತಿ ಐತಿ ಅನ್ನೋದನ್ನು ಸಂಪೂರ್ಣ ತಿಳ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಭ್ಯರ್ಥಿಗಳೇ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಒಟ್ಟು ಹುದ್ದೆಗಳು ಎಷ್ಟು ಕರೆದಾರಪ್ಪ ಅಂದರೆ 215 ಹುದ್ದೆಗಳಿಗೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ ಇಲ್ಲಿ ಬೇರೆ ಬೇರೆ ಎಲ್ಲ ರೀತಿ ಹುದ್ದೆಗಳಿದಾವೆ. 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ITI ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು, PUC ಆದವರು ಅರ್ಜಿ ಸಲ್ಲಿಸ್ಬೋದು, ಡಿಪ್ಲೊಮಾ ಆದವರು ಅರ್ಜಿ ಸಲ್ಲಿಸ್ಬೋದು. ಆದರೆ ಯಾವ ಹುದ್ದೆಗೆ ಯಾವ ವಿದ್ಯಾರ್ಥಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅಭ್ಯರ್ಥಿಗಳೇ. ಇಲ್ಲಿ ಗೊತ್ತಿರಲಿ ನೀವು 10ನೇ ತರಗತಿ ಮೇಲೆ ಯಾವ ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸೋದಪ್ಪ ಅಂದ್ರೆ ಸಫಾಯಿ ಅಧ್ಯಕ್ಷದ ಪೋಸ್ಟಿಗೆ ಕರೆದಿದ್ದಾರೆ. ಇಲ್ಲಿ ನೀವು 10ನೇ ತರಗತಿ ಮೇಲೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ ಸಫಾಯಿ ಅಂತಕ್ಕಂಥ ಹುದ್ದೆ ಎಷ್ಟಿದಾವಪ್ಪ ಅಂದ್ರೆ 70 ಹುದ್ದೆಗಳಿದಾವೆ. ನೀವು ಜಸ್ಟ್ SLC ಪಾಸ್ ಆದ್ರೆ ಸಾಕು, ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಇನ್ನೂ ಸಾಕಷ್ಟು ಹುದ್ದೆಗಳನ್ನ ಕರೆದಾರ. ಏನಪ್ಪ ಅಂದ್ರೆ ರೇಡಿಯೋ ಮೆಕ್ಯಾನಿಕ್ ಅದ, ಆಮೇಲೆ ಲೈಮನ್ ಫೀಲ್ಡ್ ಅದ, ಆಮೇಲೆ ಇಂಜಿನಿಯರ್ ಇಕ್ವಿಪ್ಮೆಂಟ್ ಅತ್ತದ, ಆಮೇಲೆ ರಿಕೋರಿ ವೈಕಲ್ ಮೆಕ್ಯಾನಿಕಲ್ ಅತ್ತದ, ಆಮೇಲೆ ವೈಕಲ್ ಮೆಕ್ಯಾನಿಕಲ್ ಫಿಟ್ಟರ್ ಅದ, ಆಮೇಲೆ ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಅದ, ಆಮೇಲೆ ಪ್ಲಂಬರ್ ಅದ. ಇವೆಲ್ಲಪ್ಪ ಏನಪ್ಪ ಅಂದ್ರೆ 10ನೇ ತರಗತಿ ಪಾಸ್ ಆಗಿರಬೇಕು. ಅದರ ಜೊತೆ ಏನಂದ್ರೆ ITI ಪಾಸ್ ಆದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ PUC ಮತ್ತು ಡಿಪ್ಲೊಮಾ ಆದವ್ರಿಗೂ ಸಹಿತ ಕೆಲವೊಂದು ಹುದ್ದೆಗಳಿದಾವೆ. ಆ PDF ಸಂಪೂರ್ಣವಾಗಿ ಓದ್ಕೊಂಡ್ರಿ ಅಂದರೆ ನಿಮ್ಗೆ ಗೊತ್ತಾಗ್ತದೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಇದು ಆಸಾಂ ರೈಫಲ್ಸ್ ಬಗ್ಗೆ ಒಂದು ನಿಮ್ಗೆ ವಿಶೇಷ ಏನಪ್ಪ ಅಂದ್ರೆ ಇಲ್ಲಿ ಆನ್ಲೈನ್ ಅರ್ಜಿ ಕರೀಲಿಕ್ಕೆ 1 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಆಮೇಲೆ ನೆಕ್ಸ್ಟ್ ನೀವು ಅರ್ಜಿ ಹಾಕಿದ ಮೇಲೆ ನಿಮ್ಮ ಅಡ್ಮಿಟ್ ಕಾರ್ಡ್ ಭಾಳ ದೂರ ಹೋಗೋದಿಲ್ಲ. 1.5 ತಿಂಗಳು 2 ತಿಂಗಳು, ಭಾಳ ಅಂದ್ರೆ 3 ತಿಂಗಳು ರೀ. ಅಷ್ಟ್ರಾಗೆ ಕಾಲ್ಫಾರ್ಮ್ ಮಾಡಿ ನಿಮ್ಗೆ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ ಅಭ್ಯರ್ಥಿಗಳೇ. ನಿಮ್ಗೆಲ್ಲರಿಗೂ ಇದು ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ನ ಇರ್ತದೆ, ಅದು ಫಾಸ್ಟಾಗಿ ಅಡ್ಮಿಟ್ ಕಾರ್ಡ್ ಬಂದ ತಕ್ಷಣ ಫಸ್ಟಿಗೆ ನಿಮ್ಗೆ ಏನೈತಪ್ಪ ಅಂದ್ರೆ
ಫಿಸಿಕಲ್ ಅದ. ಫಿಸಿಕಲ್ ಅಂದಾಗ ನಿಮ್ಗೆ ಎಲ್ಲರಿಗೂ ಗೊತ್ತು ಸೆಂಟ್ರಲ್ ಗೌರ್ಮೆಂಟ್ ಹೆಚ್ಚಾಗಿ ಹೆಂಗಿರ್ತಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟ್ರ್ ರನ್ನಿಂಗ್ ಇರ್ತದೆ, 24 ನಿಮಿಷ ಒಳಗೆ ರನ್ನಿಂಗನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಹೈಟ್ ಎಷ್ಟೈತಪ್ಪ ಅಂದ್ರೆ 170 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವಾಗಿರಬೇಕು. ಚೆಸ್ಟ್ ಎಷ್ಟಿರಬೇಕಪ್ಪ ಅಂದ್ರೆ 80 ಸೆಂಟಿಮೀಟ್ರ್ದಿಂದ ವಿಸ್ತಾರ ಮಾಡಿದಾಗ 85 ಸೆಂಟಿಮೀಟ್ರ್ನಷ್ಟು ಆಗಬೇಕು. ಆಮೇಲೆ ST ಅಭ್ಯರ್ಥಿಗಳು, SC ಅಲ್ಲ ನಾ ಹೇಳ್ತಾ ಇರೋದು, ST ಅಭ್ಯರ್ಥಿಗಳಿಗೆ ಮಾತ್ರ ಹೈಟ್ ಎಷ್ಟಿರಬೇಕಪ್ಪ ಅಂದ್ರೆ 162.5 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಚೆಸ್ಟ್ ಎಷ್ಟಿರಬೇಕಪ್ಪ ಅಂದ್ರೆ 76ದಿಂದ ಎಷ್ಟಪ್ಪ ಅಂದ್ರೆ 81, 76ರಿಂದ ವಿಸ್ತಾರ ಮಾಡಿದಾಗ 81. ಇದು ST ಅಭ್ಯರ್ಥಿಗಳಿಗೆ ಮಾತ್ರ ಇದು ಬರ್ತದೆ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಏನು ಬರ್ತದಪ್ಪ ಅಂದ್ರೆ ಟ್ರೇಡ್ ಟೆಸ್ಟ್ ಇರ್ತದೆ. ಟ್ರೇಡ್ ಟೆಸ್ಟ್ನಾಗ ನೀವೇನು ಆಗಬೇಕು, ಪಾಸ್ ಆಗಬೇಕು. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಹೆಂಗಿರ್ತದಪ್ಪ ಅಂದ್ರೆ 2 ತಾಸು ಎಕ್ಸಾಮ್ ಇರ್ತದೆ. ನೀವು ಪರೀಕ್ಷೆಯನ್ನು 2 ತಾಸು ಬರಿಬೋದು. ಎಕ್ಸಾಮ್ ಯಾವ ಭಾಷೆಯೊಳಗೆ ಇರ್ತದಪ್ಪ ಅಂದ್ರೆ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯೊಳಗೆ ಇರ್ತದೆ. ನೀವು ಹಿಂದಿ ತೊಗೋಬೋದು ಅಥವಾ ಇಂಗ್ಲೀಷ್ ಭಾಷೆಯನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ಬರಿಬೋದು. ಒಟ್ಟು ಕ್ವಶನ್ ಎಷ್ಟಿರ್ತಾವಪ್ಪ ಅಂದ್ರೆ 100 ಕ್ವಶನ್ಗಳಿರ್ತಾವೆ. ಆಮೇಲೆ 100 ಮಾರ್ಕ್ಸ್ ಇರ್ತಾವೆ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ. ಇಲ್ಲಿ ಹೆಂಗೈತಪ್ಪ ಅಂದ್ರೆ ಮೆಂಟಲ್ ಎಬಿಲಿಟಿ 25 ಕ್ವಶನ್ ಅದಾವೆ, ಮ್ಯಾಥ್ಸ್ 25 ಕ್ವಶನ್ ಅದಾವೆ, ಅದೇ ರೀತಿಯಾಗಿ GK ಜನರಲ್ ನಾಲೆಜ್ 25 ಕ್ವಶನ್ ಅದಾವೆ, ಆಮೇಲೆ ಗ್ರಾಮರ್ ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ ಅದು 25 ಕ್ವಶನ. ಒಟ್ಟು 100 ಕ್ವಶನ, 100 ಮಾರ್ಕ್ಸ, 2 ತಾಸು ನಿಮಗೆ ಪರೀಕ್ಷೆ ಇರ್ತದೆ. ಅಭ್ಯರ್ಥಿಗಳಿಗೆ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಏನಿರ್ತದಪ್ಪ ಅಂದ್ರೆ ಮೆಡಿಕಲ್ ಟೆಸ್ಟ್ ಇರ್ತದೆ. ಮೆಡಿಕಲ್ ಟೆಸ್ಟ್ ಆಯ್ತಪ್ಪ ಅಂದ್ರೆ ಫೈನಲಾಗಿ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ರಿಸಲ್ಟನ್ನು ಮಾಡ್ತಾರೆ. ಅಭ್ಯರ್ಥಿಗಳು ಭಾಳಷ್ಟು ಜನ ಅಭ್ಯರ್ಥಿಗಳು ಏನು ವಿಚಾರ ಮಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿ ವೇಕೆನ್ಸಿ ಕಡಿಮೆ ಇದಾವೆ, ಆಮೇಲೆ ನಾವು ದೂರ ಆಸಾಮಕ್ಕೆ ಹೋಗ್ಬೇಕಾಗ್ತದೆ, ಫಿಸಿಕಲ್ಗೆ ದೂರ ಹೋಗ್ಬೇಕಾಗ್ತದೆ ಅಂತೇಳಿ ಅಪ್ಲಿಕೇಶನನ್ನು ಹಾಕೋದಿಲ್ಲ. ನಿಮ್ಮ ಲಕ್, ನಿಮ್ಮ ಹಣೆಬರ ಅಲ್ಲೇ ಇತ್ತಂದ್ರೆ ಅಲ್ಲೇ ಆಗ್ಬೋದು. ಅಭ್ಯರ್ಥಿಗಳೇ ಯಾವುದೇ ಆನ್ಲೈನ್ ಅರ್ಜಿ ಕರೆದ್ರೂ ನೀವು ಅರ್ಜಿಯನ್ನು ಹಾಕ್ತಾಯಿರಿ. ನೀವು ಅದಕ್ಕೆ ಎಲಿಜಿಬಲ್ ಅದರಿ ಅಂದ್ರೆ ಅರ್ಜಿಯನ್ನು ಹಾಕ್ತಾಯಿರಿ. ಹಾಕಿದ್ರೆ ನಿಮ್ಗೆ ಅಲ್ಲಿ ಹೋದ್ರಿಪ್ಪ ಅಂದ್ರೆ ನಿಮ್ಗೆ ಒಳ್ಳೆಯ ಅವಕಾಶವನ್ನು ಸಿಗುವಂಥ ಚಾನ್ಸ್ ಇರ್ತದೆ. ಆಮೇಲೆ ಈ ಮಾಹಿತಿಯ ಲಿಂಕನ್ನು ನಾವು ಏನು ಮಾಡಿಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಬಿಟ್ಟಿದ್ದೀವಿ. ಅದನ್ನು ಸಂಪೂರ್ಣ ತಿಳ್ಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ಇದ್ರ ವೆಬ್ಸೈಟ್ ಏನೈತಪ್ಪ ಅಂದ್ರೆ ನೀವು ವೆಬ್ಸೈಟ್ನು ಓಪನ್ ಮಾಡಿ ನೋಡ್ಬೋದು. ವೆಬ್ಸೈಟ್ ಏನಪ್ಪ ಅಂದ್ರೆ www.assamrifles.gov.in ಸಂಪರ್ಕ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಒಮ್ಮೆ ಸೆಂಟ್ರಲ್ ಗೌರ್ಮೆಂಟ್ ನೀವು ಪರೀಕ್ಷೆಗೆ ತಯಾರಾದಿರಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಪರೀಕ್ಷೆಯನ್ನು ಬರೀಲಿಕ್ಕೆ ನೀವು ಎಲಿಜಿಬಲ್ ಹಾಕಿರಿ. ಈಗ ಮ್ಯಾಥ್ಸ್ 25 ಕ್ವಶನ್ ಅದಾವೆ ಇಲ್ಲಿ. SSC GD 20 ಅದಾವೆ ರೀ. ಆಮೇಲೆ ಮೆಂಟಲ್ ಎಬಿಲಿಟಿ ನೋಡಿರಿ, ಆಮೇಲೆ GK ಗ್ರಾಮರ್. ಒಮ್ಮೆ ತಯಾರಾದ್ರಿಪ್ಪ ಅಂದ್ರೆ ನೀವು ಬೇರೆ ಬೇರೆ ಅರ್ಜಿ ಹಾಕಿ ಸಹಿತ ಎಲ್ಲ ಪರೀಕ್ಷೆಯನ್ನು ಎದುರಿಸುವಂಥ ಶಕ್ತಿ ನಿಮಗೆ ಬರ್ತದೆ. ನೀವು ಯಾವ ರೀತಿ ತಯಾರಾಗಬೇಕು ಪರೀಕ್ಷೆಗೆ ಅಂದ್ರೆ ನೌಕರಿ ಏನು ಇದಕ್ಕೆ ಹೋಗ್ಲೋ ಏನು ಇದಕ್ಕೆ ಹೋಗ್ಲೋ, ಏನು ಆಸಾಮ್ ರೈಫಲ್ಸ್ ಹೋಗ್ಲೋ ಅಥವಾ ಬೇರೆ ಇದನ್ನು ಕರೆದಾರೆ ಇದಕ್ಕೆ ಹೋಗ್ಲೋ, ಹಂಗೆ ನೌಕರಿ ನೀವು ಸಿಲೆಕ್ಷನ್ ಆಗಬೇಕು. ಹಂಗೆ ನೌಕರಿ ಸಿಲೆಕ್ಷನ್ ಆಗ್ಬೇಕಂದ್ರೆ ನೀವು ಸರಿಯಾಗಿ ಅಭ್ಯಾಸವನ್ನು ಮಾಡಬೇಕು. ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ, ಆರ್ಮಿ ಮತ್ತು ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ D ಹುದ್ದೆಗಳಿಗಾಗಿ ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಿಮಗೆಲ್ಲರಿಗೂ ಗೊತ್ತಿರಲಿ. ಇದು ಮಾರ್ಚ್ 1, 2025 ಒಳಗಡೆ ಬಂದಂಥ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡಲಾಗುವುದು. ಆದರೆ ಊಟ, ವಸತಿ, ಯೂನಿಫಾರ್ಮ್ ಫೀಸಾ ಮತ್ತು ಎಕ್ಸಾಮ್ ಫೀಸಾ ಕಟ್ಟಬೇಕಾಗ್ತದೆ. ಅದು ಮಾರ್ಚ್ 1 ಒಳಗಡೆ ಬಂದಂಥ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ. 10ನೇ ತರಗತಿ ಪಾಸಾದಂಥ ಪ್ರತಿಯೊಬ್ಬರು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆಯಬಹುದು. ಆಮೇಲೆ ಮಾರ್ಚ್ 2ನೇ ತಾರೀಕು ನಂತರ ನೀವು ಬಂದಿರಪ್ಪ ಅಂದರೆ ಅಲ್ಲಿ ಕೋಚಿಂಗ್ ಫೀಸು ಆಮೇಲೆ ಇತರೆ ಎಲ್ಲ ಫೀಸನ್ನು ನೀವು ತುಂಬಬೇಕಾಗ್ತದೆ. ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅದ. ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ 10ನೇ ತರಗತಿ ಮೇಲೆ ಮತ್ತು PUCಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಜಾಬ್ಗಳ ಬಗ್ಗೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ವಿ. ನಮ್ಮ ಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳ ಸಹಕಾರ ಮತ್ತು ಪಾಲಕರ ಆಶೀರ್ವಾದದಿಂದ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಅಭ್ಯರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ಯಾವಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ತಾಯಿರಿ. ಆ ಕಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಅಭ್ಯರ್ಥಿಗಳೇ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು.
ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.